ಹಾಯ್ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ ತಿಪ್ಪೇಶ್. ನಿಮಗೆಲ್ಲರಿಗೂ ಖುಷಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಚಪಾತಿ ಮತ್ತು ಚೋಲೆ ಮಸಾಲನ ಮಾಡಿದ್ದೆ. ಸೊ ಅದನ್ನ ಹೇಗೆ ಮಾಡಿದೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಈ ಚೋಲೆ ಮಸಾಲೆನ ನಮ್ಮ ಸೈಡು ಕಾಬೂಲ್ ಕಡಲೆ ಮಸಾಲ ಅಂತ ಹೇಳ್ತೀವಿ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಹಾಲು ಮತ್ತು ಚೋಲೆನ ಎರಡು ಮಿಕ್ಸ್ ಮಾಡಿದ್ದೀನಿ. ಗ್ರೇವಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಂದು ಕುಕ್ಕರ್ಗೆ ನಾನು 1/4 kg ಅರ್ಧ ಕಾಬೂಲ್ ಕಡಲೆ, ಹಾಗೆ 1/4 kgಯಷ್ಟು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಬಿಟ್ಟು ನಾನು ಬೇಯಿಸ್ಕೊಳೋದಕ್ಕೆ ಇಡ್ತಾಯಿದ್ದೀನಿ. 1 ವಿಜಲಷ್ಟು ನಾವು ಬೇಯಿಸ್ಕೋಬೇಕು. ಸೊ 1 ವಿಜಲ್ ಓಡಿಸ್ಕೋತೀನಿ ನಾನು ಕುಕ್ಕರ್ನ. ಹಾಗೆ ಒಂದು ಬಾಣಲಿಲಿ ನಾನು ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ನೆಂದರೆ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ಸೊ 1-2 ಬೌಲಷ್ಟು ನಾನು ಗೋಧಿ ಹಿಟ್ಟನ್ನು ತಗೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚಪಾತಿನ ಹಿಟ್ಟನ್ನ ಕಲಿಸ್ಕೋತೀನಿ. ಎಣ್ಣೆನ ಈ ರೀತಿ ಹಿಟ್ಟೊಳಗೆ ಹಾಕಿ ಕಲಿಸೋದ್ರಿಂದ ಜಿಗಿ ಇರುತ್ತಲ್ಲ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಮೆದುವಾಗಿರುತ್ತೆ ಚಪಾತಿ ನಾವು ಲಟ್ಟಿಸಿ ಬೇಯಿಸಿದಾಗ. ಸೊ ಹಾಗಾಗಿ ನಾನು ಹಿಟ್ಟೊಳಗೆ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ಒಂದು ಮೀಡಿಯಮ್ ಅಂದರೆ ಒಂದು ಚಿಕ್ಕ ಬೌಲಷ್ಟು ಎಣ್ಣೆನ ತೊಗೊಂಡು ನಾವು ಹಾಕ್ಕೊಂಬಿಡೋಣ, ಇದರಲ್ಲಿ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಬೈಂಡ್ ಆಗಿದೆ. ಸೊ ಇದಕ್ಕೆ ನಾನೀಗ ನೀರನ್ನ ಎಷ್ಟು ಬೇಕೋ ಎಷ್ಟು ನೀರು ಹಾಕ್ಕೊಳ್ತಾ ನಾನು ಕಲಿಸ್ಕೊತೀನಿ. ಒಟ್ಟಿಗೆ ನಾವು ನೀರು ಹಾಕಿದರೆ ಹಿಟ್ಟು ಮೆತ್ತಗಾಗ್ಬಿಡುತ್ತೆ. ಸೊ ಸ್ವಲ್ಪ ಟೈಟಾಗಿ ಹಿಟ್ಟು ಕಲಿಸ್ಕೋಬೇಕು. ಹಿಟ್ಟು ನೆಂದಮೇಲೆ ಇನ್ನಷ್ಟು ಸಾಫ್ಟ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಲಿಸುವಾಗೆ ಟೈಟಾಗಿ ಕಲಿಸ್ಕೊಂಬಿಡೋಣ. ಈಗ ನಾನು ಹಿಟ್ಟನ್ನ ಕಲಿಸ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ನಾದಿ ಹಿಟ್ಟನ್ನ ಒಂದು 15 ನಿಮಿಷ ನೆನೆ ಬಿಡ್ತೀನಿ. ಕುಕ್ಕರ್ ಕೂಡ ಒಂದು ವಿಷಲ್ ಹೊಡೀತು. ಸೊ ಅದರದ್ದು ಸ್ಟವ್ ಆಫ್ ಮಾಡ್ಕೊತೀನಿ. ಈಗ ಒಂದು ಪ್ಯಾನ್ಗೆ 2 ಹಸಿಮೆಣ್ಸಿಕಾಯಿ, ಸ್ವಲ್ಪ ಮೀಡಿಯಮ್ ಖಾರ ಇರೋದು, ಹಾಗೆ 1-2 ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಗೋಡಂಬಿ, ಸ್ವಲ್ಪ ಶುಂಠಿ, ಹಾಗೆ ಒಂದು ದೊಡ್ಡದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು 1-2 ಮೀಡಿಯಮ್ ಸೈಜು ಟೊಮೊಟೊ ಕೂಡ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ. ಈ ರೀತಿ ಹುರ್ಕೊಂಡು ನಾವು ಪೇಸ್ಟ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಇದರೊಳಗೆ ಮಸಾಲೆ ಐಟಮ್ಸು ಚಕ್ಕೆ ಆಗಲಿ, ಲವಂಗ, ಏಲಕ್ಕಿ ಯಾವುದನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳಲ್ಲ. ಸೊ ಬರೀ ಇದನ್ನಷ್ಟೇ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ನೋಡಿ, ನಾನು ಹಸಿ ವಾಸನೆ ಹೋಗೋಷ್ಟು ಅಷ್ಟೇ ಹುರ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಸೊ ಈ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕ್ಬಿಟ್ರೆ ಸ್ವಲ್ಪ ಸ್ಪೈಸಿ ಅನಿಸ್ಬಿಡುತ್ತೆ, ಮಕ್ಕಳು ತಿನ್ನೋದಿಲ್ಲ. ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ತೀನಿ. ಸೊ ಇದು ಫೈನ್ ಪೇಸ್ಟಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಅದೇ ಪ್ಯಾನ್ಗೆ ನಾನು 2 ಟೇಬಲ್ ಸ್ಪೂನಷ್ಟು ಬೆಣ್ಣೆ, ಹಾಗೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೀನಿ. ಚೆನ್ನಾಗಿ ಕಾದ ನಂತರ ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು ಸ್ವಲ್ಪ ಕಸೂರಿ ಮೇಥಿ, ಹಾಗೆ 1-2 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಹಾಗೆ ಒಂದು ತುಂಡಷ್ಟು ನಾನು ಚಕ್ರ ಮೊಗ್ಗು ಮತ್ತು ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ಸ್ವಲ್ಪ ಹಸಿ ಕರಿಬೇವು, ಹಾಗೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು. ಸೊ ಹಾಗಾಗಿ ಒಂದು ಲಿಡ್ ಮುಚ್ಚಿ ಒಂದು 2 ನಿಮಿಷ ಕುಕ್ ಮಾಡ್ಕೊತೀನಿ. ಸೊ ಈ ಸೈಡು ಕುಕ್ಕರ್ ತಣ್ಣಗಾಗಿದೆ. ಸೊ ಇದರಲ್ಲಿ ಕಾಬೂಲ್ ಕಡಲೆ ಹಾಗೆ ಆಲೂಗಡ್ಡೆ ಕೂಡ ಬೆಂದಿದೆ. ಸೊ ನಿಮಗೇನಾದರೂ ಬೇಯಲಿಲ್ಲ ಅನಿಸಿದರೆ ಇನ್ನೊಂದು ವಿಷಲ್ ಕೂಡ ಹಾಕಿಸ್ಕೋಬೋದು, ಕಡಲೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗಬೇಕು ಅಂತ ಹೇಳಿದರೆ. ಸೊ ಈಗ ಇದು ಚೆನ್ನಾಗಿ ಕುಕ್ ಆಗಿದೆ. ಸೊ ಇದನ್ನ ನಾನು ನೀರು ಬಸ್ಕೊಂಡು ತೊಗೊಳ್ತೀನಿ. ಸೊ ಈಗ ಈರುಳ್ಳಿ ಬೆಂದಿದೆ. ಸೊ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಚೋಲೆ ಮಸಾಲ, ಹಾಗೆ 1 ಟೇಬಲ್ ಸ್ಪೂನಷ್ಟು ನಾನು ಕೊತ್ತಂಬರಿ ಪುಡಿ, 1-2 ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅರಿಶಿನ ಪುಡಿ ನಾವು ಆಗಲೇ ಕುಕ್ಕರ್ಗೆ ಹಾಕ್ಕೊಂಡಿದ್ವಿ. ಸೊ ಈಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಪೇಸ್ಟ್ ಕೂಡ ರೆಡಿಯಾಗಿದೆ. ಇದನ್ನ ನಾವು ಇದರೊಳಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ, ಗ್ರೇವಿದು ಥಿಕ್ನೆಸ್ ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾವು ಆಲೂಗಡ್ಡೆ ಹಾಕೋದ್ರಿಂದ ಗ್ರೇವಿ ಇನ್ನಷ್ಟು ತಿಕ್ಕಾಗಿ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಇದನ್ನ ನೀರಾಗೆ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಸೊ ನಾವು ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ. ಸೊ ಇದಕ್ಕೂ ಕೂಡ ನೋಡಿ ಹಾಕ್ಕೊಳ್ಳಿ. ಖಾರ ಕೂಡ ಅಷ್ಟೇ, ಹಸಿಮೆಣ್ಸಿಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ಕೂಡ ನೋಡಿ ಹಾಕ್ಕೋಬೇಕು ನೀವು. ಸೊ ಇದು ಒಂದು 15 ನಿಮಿಷ ಚೆನ್ನಾಗಿ ಕುದ್ಮೇಲೆ ಇದಕ್ಕೆ ನಾನು ಆಲೂಗಡ್ಡೆನ ಈ ರೀತಿ ಸ್ಮ್ಯಾಶ್ ಮಾಡಿ ಆ್ಯಡ್ ಮಾಡ್ಕೊಳ್ತೀನಿ. ನಂತರದಲ್ಲಿ ನಾನು ಕಾಬೂಲ್ ಕಡಲೆ ಕೂಡ ಹಾಕ್ತೀನಿ. ಈ ಚೋಲೆ ಮಸಾಲೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ
ಅಂದರೆ ಪೂರಿ. ಸೊ ಚೋಲೆ ಭಟೋರೆನೇ ಅಂತಾರೆ ಇದನ್ನ ನಾರ್ತ್ ಸೈಡೆಲ್ಲ. ಸೊ ಚಪಾತಿ ಕೂಡ ತುಂಬಾ ರುಚಿಯಾಗಿರುತ್ತೆ. ಇದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಜೊತೆಗೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಗ್ರೇವಿ ಥಿಕ್ನೆಸ್ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ರೈಸ್ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು. ಸೊ ಈಗ ಒಂದು 15 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಡೋಣ. ಸೊ ಲಿಡ್ ಮುಚ್ಚಿ ನಾನು ಕುದಿಯಲಿಕ್ಕೆ ಬಿಡ್ತೀನಿ. ಸೊ ಕೊನೆಯದಾಗಿ ಈಗ ನೋಡಿ ಆಯಿಲೆಲ್ಲ ಮೇಲ್ಗಡೆ ಬಂದಿದೆ. ಸೊ ಈಗ ಕುಕ್ ಆಗಿದೆ ಅಂತೇಳಿ. ಸೊ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿನ ಗಾರ್ನಿಷ್ ಮಾಡಿಬಿಟ್ಟು ನಾವು ಸರ್ವ್ ಮಾಡ್ಬೋದು. ಸೊ ಈಗ ನಮ್ಮ ಚೋಲೆ ರೆಡಿಯಾಗಿದೆ. ನಾನು ಸ್ಟವ್ ಆಫ್ ಮಾಡ್ಕೋತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನಾನು ಈಗ ಚಪಾತಿ ಹಿಟ್ಟನ್ನು ಬಿಟ್ಟಿದ್ನಲ್ಲ, ಈಗ ಅದನ್ನ ಓಪನ್ ಮಾಡಿ ನೀಟಾಗಿ ನಾದ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟು ತುಂಬ ಚೆನ್ನಾಗಿ ನೆಂದಿದೆ, ಸಾಫ್ಟಾಗೂ ಇದೆ. ಸೊ ಈಗ ನಾನು ಒಂದೊಂದಾಗಿ ಲಟ್ಟಿಸ್ಕೊತೀನಿ. ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿಯಾಗಿ ಬಟರ್ ತೊಗೊಂಡು ನಾನು ಉದ್ಕೊಳ್ತಾ ಇದ್ದೀನಿ. ನೀವು ಯಾವ ಸೈಜಲ್ಲಿ ಬೇಕಾದ್ರೂ ಉದ್ಬೋದು. ಸ್ವಲ್ಪ ತಿಕ್ಕಾಗಿ ನಾನು ಉದ್ತಾ ಇದ್ದೀನಿ. ಸ್ವಲ್ಪ ದಪ್ಪ ಇದ್ದರೆ ಫ್ಲಫಿಯಾಗಿ ಬರುತ್ತೆ ಅಂತೇಳಿ ಸೊ ಫೋಲ್ಡ್ ಮಾಡಿ ಉದ್ತಾ ಇದ್ದೀನಿ. ಸೊ ಮಧ್ಯದಲ್ಲಿ ಆಯಿಲ್ ಹಾಕಿ ಸ್ವಲ್ಪ ಹಿಟ್ಟನ್ನೆಲ್ಲ ಹಾಕಿ ನೀವು ಉದ್ಕೋಬೋದು. ನಾನು ಹಾಗೇ ಉದ್ದುತ್ತಾ ಇದ್ದೀನಿ. ನೀವು ಯಾವ ಥರ ಮಾಡಿಕೊಂಡ್ರೂ ಕೂಡ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ. ಸೊ ನಾನು ಒಂದು 3-4 ಇವಾಗ ಉದ್ಕೊಳ್ತೀನಿ. ಯಾಕಂದರೆ ಮಾರ್ನಿಂಗ್ ನಾನು ಮಗನಿಗೆ ಬಾಕ್ಸ್ ಹಾಕಿ ಸ್ಕೂಲ್ಗೆಲ್ಲ ಕಳಿಸ್ಬೇಕು, ಲೇಟ್ ಆಗುತ್ತೆ ಅಂತೇಳಿ ನಾನು ವಿಡಿಯೋ ಶೂಟ್ಗೋಸ್ಕರ ಒಂದು 4-5 ಉದ್ಕೊಂಡು ನಂತರ ಉಳಿದಿದ್ದೆಲ್ಲ ಮಾಡ್ಕೊಳ್ತೀನಿ. ಈಗ ಮೀಡಿಯಮ್ ಫ್ಲೇಮಲ್ಲಿ ನಾನು ಹಂಚನ್ನ ಕಾಯಲಿಕ್ಕೆ ಇಟ್ಟಿದ್ದೀನಿ. ಹಂಚು ಚೆನ್ನಾಗಿ ಕಾದಿದೆ. ಈಗ ನಾನು ಚಪಾತಿನ ಹಾಕ್ಕೊಂಡು ಬೇಯಿಸ್ಕೊತೀನಿ ಒಂದೊಂದಾಗಿ. ಚಪಾತಿನ ಭಾಳ ಉದ್ದಿ ಹಾಕ್ಕೊಳೋದ್ರಿಂದ ಅಂಟ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಉದ್ದಿ ಹಾಕ್ಕೊಂಡು ಬೇಯಿಸ್ತೀನಿ. ಸೊ ಎಣ್ಣೆ ಸ್ವಲ್ಪ ಹಾಕ್ಬಿಟ್ಟು ನಾನು ಇಲ್ಲಿ ಬೇಯಿಸ್ತಾ ಇದ್ದೀನಿ. ಹಾಗೆ ಮೇಲ್ಗಡೆ ತುಪ್ಪನೂ ಹಾಕ್ತಾಯಿದ್ದೀನಿ. ನಾನು ಬೇಯಿಸ್ಕೊಳುವಾಗ ಎಣ್ಣೆ ಎಲ್ಲ ಹಾಕೋದಿಲ್ಲ. ನನ್ನ ಮಗನಿಗೋಸ್ಕರ ಅಷ್ಟೇ ಇಲ್ಲಿ ಸ್ವಲ್ಪ ಹಾಕಿದ್ದೀನಿ. ಯಾಕಂದರೆ ನಮ್ಮ ಅತ್ತೆ ಮಾವ ಸ್ವಲ್ಪ ಆಯಿಲೆಲ್ಲ ಕಡಿಮೆ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ನಾನು ಆಯಿಲ್ನ ಕಡಿಮೆ ಹಾಕ್ತೀನಿ. ಮೇಲ್ಗಡೆ ಎಲ್ಲ ಆಯಿಲ್ ಹಾಕೋದಕ್ಕೆ ಹೋಗೋದಿಲ್ಲ. ಚಪಾತಿ ಮಾಡಿದಾಗ ಹಿಟ್ಟೊಳಗೆ ಹಾಕಿ ಕಲಸಿ ನಾದ್ಕೊಂಡಿರ್ತೀನಲ್ಲ, ಅದೇ ಹೀಗೆ ನಾನು ಉದ್ದಿಟ್ಕೊಂಡಿರೋ ಚಪಾತಿನೆಲ್ಲ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು 3-4. ಸೊ ಈಗ ಇವನಿಗೆ ನಾನು ಬಾಕ್ಸಿಗೆ ಹಾಕ್ತೀನಿ. ಸೊ ಎಷ್ಟು ಚೆನ್ನಾಗಿ ಬಂದಿದೆ ಚಪಾತಿ ಅಂದರೆ ಸಾಫ್ಟಾಗಿದೆ, ತುಂಬ ಜಿಗಿನೂ ಇಲ್ಲ. ಎಣ್ಣೆ ಎಲ್ಲ ನಾವು ಹಾಕಿ ನಾದಿ ಇಟ್ಟಿರೋದ್ರಿಂದ ಹಿಟ್ಟು ಕೂಡ ಚೆನ್ನಾಗಿ ನೆಂದ್ಬಿಟ್ಟು ತುಂಬ ಸಾಫ್ಟಾಗಿದೆ. ಮಾರ್ನಿಂಗ್ ನಾನು ಒಗ್ಗರಣೆ, ಉಪ್ಪಿಟ್ಟು, ಅವಲಕ್ಕಿ ಈ ರೀತಿ ಮಾಡಿದಾಗ ಅವನು ತಿನ್ನೋದಕ್ಕೆ ಕಷ್ಟಪಡ್ತಿದ್ದಾನೆ, ಬಾಕ್ಸಿಗೆಲ್ಲ ತೊಗೊಂಡೋಗೋದಿಲ್ಲ. ಸೊ ಹಾಗಾಗಿ ಚಪಾತಿ, ರೈಸ್ ಐಟಮ್ ಅಥವಾ ಇಡ್ಲಿ, ದೋಸೆ ಈ ರೀತಿಯೇ ಮಾಡಬೇಕು ಅವನಿಗೆ. ಈಗ ನಾನು ಸರ್ವ್ ಮಾಡಿ ಅವನಿಗೆ ಕೊಡ್ತಾಯಿದ್ದೀನಿ. ಸ್ವಲ್ಪ ಅವನಿಗೆ ಮಾರ್ನಿಂಗ್ ಟಿಫಿನ್ ಅಂದ್ರೇ ಇಷ್ಟ ಇರಲ್ಲ. ಸೊ 2 ಚಪಾತಿ ಹಾಕಿದ್ದೀನಿ ಅಂತೇಳಿ ಮುಖ ಆಗಿ ಮಾಡ್ಕೊಂಡಿದ್ದ. ಸೊ ತಿಂತ ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ತಾ ಇದ್ದ. ಸೊ ಆ ಒಪಿನಿಯನ್ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ಚೋಲೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಪೂರಿಯ ವಿಡಿಯೋ ಕೂಡ ನಾನು ಖುಷಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಅದನ್ನು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.